ಹೇಗಿದ್ಯಾ ಪೂರ್ಣಿ? ಅಲರ್ಜಿ ಎಲ್ಲ ಕಮ್ಮಿ ಆಯ್ತಾ? ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಂಡಿಯಲ್ಲ, ನಿನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನಿನಗೆ ಮಗು ಅಂದರೆ ಅಷ್ಟೊಂದು ಪ್ರೀತಿನ, ಅಥವಾ ನಿನಗೆ ಮಕ್ಕಳಾಗಲ್ಲ ಅನ್ನೋ ಅಪವಾದ ತಪ್ಪಿಸ್ಕೊಳ್ಳೋಕ್ಕೆ ಈಗೆಲ್ಲ ಮಾಡ್ಕೊಂಡ್ಬಿಟ್ಟಿಯ? ಓ, ಭಾವಂಗೆ ಮಕ್ಕಳಂದ್ರೆ ಪ್ರೀತಿ ತುಂಬ ಜಾಸ್ತಿ ಅಲ್ವಾ, ಅದಕ್ಕೆ ಈಗ ಮಾಡಿದ್ಯಾ? ಅರ್ಥ ಆಗುತ್ತೆ ಬಿಡು. ಆ ಕೆಲಸದವ್ರ ಮಗು ಬಂದಾಗಲೇ ನೋಡಿದ್ನಲ್ಲ, ಭಾವ ಆ ಮಗು ಜೊತೆಲಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು, ಎಷ್ಟು ಮುದ್ದು ಮಾಡ್ತಾಯಿದ್ರು. ಆ ಮಗು ಬಂದಾಗ ಅದ್ರ ಜೊತೆಲಿ ಎಷ್ಟು ಖುಷಿಯಾಗಿದ್ರು. ಭಾವಂಗೆ ನಿನ್ಕಿಂತ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಆದರೆ ಪಾಪ ಅವ್ರು ನಿನಗೋಸ್ಕರ ಆಸೆಗಳನ್ನೆಲ್ಲ ಬಚ್ಚಿಟ್ಕೊಂಡಿದ್ದಾರೆ. ಅವ್ರಿಗೆ ತಂದೆ ಆಗೋ ಅರ್ಹತೆ ಇದ್ದರೂ ಕೂಡ ನಿನ್ನನ್ನು ಮದುವೆ ಆಗಿ ತಂದೆ ಆಗೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ನಿನಗೆ ಮಕ್ಕಳಾಗಲ್ಲ ಅಂತ ಅವ್ರು ಬೇರೆ ಇನ್ನೊಂದು ಮದುವೆ ಆದರೆ, ಹಾಂ, ವಾಟ್ ಐ ಮೀನ್ ಟು ಸೇಸ್, ನೀನಲ್ಲದೆ ಅವ್ರು ಬೇರೆ ಯಾರನ್ನಾದ್ರೂ ಮದುವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ 2 ಮಕ್ಕಳು ತಂದೆ ಆಗಿ ಆ ಮಕ್ಕಳ ಜೊತೆಯಲ್ಲಿ ಆಟ ಆಡ್ಕೊಂಡಿರ್ತಿದ್ರು. ಅವ್ರ ಜಾಗದಲ್ಲಿ ಬೇರೆ ಯಾವುದೇ ಗಂಡಸಿದ್ದಿದ್ರು ನಿನಗೆ ಮಕ್ಕಳಾಗಲ್ಲ ಅಂತ ಗೊತ್ತಾಗಿದ ತಕ್ಷಣ ಬೇರೆ ಮದುವೆ ಆಗ್ಬಿಡ್ತಿದ್ರೋ ಏನೋ. ಅವ್ರ ಮನಸ್ಸಲ್ಲೂ ಇಂಥ ಆಸೆ ಬಂದಿತ್ತೋ ಏನೋ. ಬಂದಿದ್ರೂ ತಪ್ಪೇನಿಲ್ಲ ಬಿಡು. ತಂದೆ ಆಗಬೇಕು ಅಂತ ಯಾವ ಗಂಡಸ್ತಾನೆ ಆಸೆ ಇರಲ್ಲ. ನಿನಗೋಸ್ಕರ ಅವ್ರು ಶಿಕ್ಷೆ ಅನುಭವಿಸ್ತಿದ್ದಾರೆ ಅಷ್ಟೇ. ನಿಧಿ, ಏನಾಯ್ತು? ಯಾಕೆ ಇಷ್ಟು ಲೇಟ್ ಆಯ್ತು? ಎಲ್ಲಿ ಹೋಗಿದ್ದೆ ನೀನು? ಅಲ್ಲ, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವಾ? ಯಾಕೆ ಪದೇ ಪದೇ ಮಾಡಿದ್ರೆ ಮಾಡ್ತಿದ್ಯಾ? ಮಾಮ್, ಕೂಲ್. ಯಾಕೆ ಇಷ್ಟೊಂದು ಕೂಗಾಡ್ತಿದ್ಯಾ? ಅಲ್ಲ, ಯಾಕೆ ಈ ಥರ ಬೈತಾ ಇದೆಯಾ? ಈಗಂಥದ್ದು ಏನಾಯ್ತು? ಮತ್ತೆ ನೀನು ಸಮರ್ಥ ಜೊತೆ ಬಂದಿದ್ಯಾ ಅಂದಮೇಲೆ ಏನೋ ಗಲಾಟೆ ಮಾಡ್ಕೊಂಡಿರ್ತೀಯ. ಅದಕ್ಕೆ ಇವನು ಬಂದು ನಿನ್ನ ಪ್ಲೀಸ್, ನೀನೇ ತಾನೇ ಹೇಳಿದ್ದು ಇವನ ಜೊತೆ ಹೋಗು, ಡ್ರಾಪ್ ತಗೋ ಅಂತೆಲ್ಲ. ನೀನೇ ಹೇಳ್ತಾ ಇವನ ಜೊತೆ ಹೋಗು ಅಂತ. ಹಾಗೆ ನಾನು ವಾಪಸ್ ಬರಬಾರ್ದಾ? ಯಾಕೆ ಮಾಮ್ ಇಷ್ಟಕ್ಕೆ ಇಷ್ಟೊಂದು ಓವರ್ ಯಾಕೆ ಮಾಡ್ತಿದ್ಯಾ? ಅದು ಹಾಗಲ್ಲ ನಿಧಿ, ಈಗಾಗಲೇ ಇಷ್ಟು ಲೇಟ್ ಆಗಿದೆ. ಅದು ಅಲ್ಲದೆ ಸಮರ್ಥ ಬೇರೆ ನಿನ್ನ ಕರ್ಕೊಂಡು ಬಂದಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆದೆ. ಅಂಥದ್ದು ಏನಿಲ್ಲ ಮಾಮ್. ಸ್ಪೆಷಲ್ ಕ್ಲಾಸ್ ಇತ್ತು, ಮುಗಿಯೋದು ಲೇಟ್ ಆಯಿತು. ಒಬ್ಬಳೇ ಬರಬೇಕು ಅಂತ ಅನಿಸ್ಲಿಲ್ಲ. ಅದಕ್ಕೆ ಇವನಿಗೆ ಕಾಲ್ ಮಾಡಿದೆ, ಬಂದು ಪಿಕ್ ಮಾಡ್ದ. ಹಾಗಾಗಿ ಇಬ್ಬರು ಒಟ್ಟಿಗೆ ಬಂದ್ವಿ ಅಷ್ಟೇ. ಎಷ್ಟೇ ಆದರೂ ರಾಖಿ ಕಟ್ಟಿರೋ ತಂಗಿ ಅಲ್ವಾ ನಾನು. ಅಣ್ಣ ಆದವನು ತಂಗಿನ ಸೇಫಾಗಿ ಕರ್ಕೊಂಬರ್ಬೇಕು ಅಲ್ವಾ, ಕರ್ಕೊಂಬಂದಿದ್ದಾನೆ ಅಷ್ಟೇ. ರಾಖಿ ಕಟ್ಟಿದ್ದೀರ ಅಂತೇನಲ್ಲ, ನಾನು ಈ ಮನೆ ಡ್ರೈವರು. ನೀವು ಹೇಳೋ ಕೆಲಸ ಮಾಡೋದು ನನ್ನ ಕರ್ತವ್ಯ. ಅದು ಅಲ್ಲದೆ ಸಂಜೆ ಆಯಿತು, ಕತ್ಲು ಬೇರೆ. ಯಾವುದೇ ಹೆಣ್ಮಕ್ಳಾದರೂ ಅವ್ರನ್ನ ಸೇಫಾಗಿ ಕರ್ಕೊಂಬರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಅದಕ್ಕೆ ಕರ್ಕೊಂಬಂದೆ. ಓಹೋ, ಹಾಗೋ. ಓಕೆ, ಥ್ಯಾಂಕ್ಸ್ ಫಾರ್ ಯೋರ್ ಕರ್ತವ್ಯ ಆ್ಯಂಡ್ ಫಾರ್ ಯೋರ್ ಹೆಲ್ಪ್. ಅಮ್ಮ ಎಲ್ಲಿದ್ದಾರೆ? ಏನು ಸಮರ್ಥ, ಅವಳ ರೈತಿ ನಿನ್ನನ್ನು ರೇಗ್ಸ್ ಹೋದ್ಲು ಅಂತ ಬೇಜಾರಾಯ್ತಾ? ಆ್ಯಕ್ಚುಲಿ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಮಾತ್ರ ಅಲ್ಲ, ಯಾವತ್ತಿದ್ರೂ ನೀನು ಅವಳ ಅಣ್ಣನ ಸ್ಥಾನದಲ್ಲಿ ನಿಂತು ನೀನು ಅವಳನ್ನ ಪ್ರೊಟೆಕ್ಟ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ರಾಖಿ ಕಟ್ಟೋದು ಒಂದು ಸಂಕೇತ ಅಷ್ಟೆ. ಅದು ಅಲ್ಲದೆ ಅವಳು ಕಷ್ಟದಲ್ಲಿದ್ದಾಗ, ಆ ಹುಡುಗರ ಜೊತೆ ಗಲಾಟೆ ಮಾಡಿಕೊಂಡಾಗ ನೀನು ಮತ್ತು ತುಳಸಿ ಅವರು ಹೋಗಿ ಅವಳನ್ನ ಕಾಪಾಡಿ ಕರ್ಕೊಂಡು ಬಂದ್ರಲ್ಲ,
ಆ ಋಣ ಯಾವತ್ತೂ ನನ್ನ ಮೇಲಿರತ್ತೆ. ಅಂದ್ಹಾಗೆ ತುಳಸಿ ಅವ್ರಿಗೇನಾಗಿದೆ ಸಮರ್ಥ್? ಪಾಪ ಅವರು ಇತ್ತೀಚೆಗೆ ತುಂಬ ಟಯರ್ಡ್ ಆಗಿರ್ತಾರೆ. ತಲೆ ಸುತ್ತುತ್ತೆ, ವಾಂತಿ ಬಂದಾಗತ್ತೆ ಅಂತ ಹೇಳ್ತಾನೆ ಇರ್ತಾರೆ. ನಾನೇನೋ ತಮಾಷೆಯಾಗಿ ಮಾತಾಡಿದೆ, ಆದರೆ ಅವ್ರಿಗೇನಾಗಿದೆ ಅಂತ ನನಗೂ ತಿಳ್ಕೋಬೇಕು ಅನ್ಸುತ್ತೆ. ಅವ್ರಿಗೇನಾಗಿದೆ ಸಮರ್ಥ್? ಅವರು ಆರೋಗ್ಯವಾಗಿದ್ದಾರೆ ತಾನೆ? ತುಳಸಿ ಅವರು ಈ ಮನೆಗೆ ಆಧಾರ ಸ್ತಂಭ ಇದ್ದ ಹಾಗೆ. ಅವರನ್ನು ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ. ಹೇಳು ಸಮರ್ಥ್, ತುಳಸಿ ಅವ್ರಿಗೆ ಏನೂ ಸಮಸ್ಯೆ ಇಲ್ಲ ಅಲ್ವಾ? ಅದು ಅಮ್ಮಂಗೆ ಹಾಂ, ಹೇಳು ಸಮರ್ಥ್, ಏನಾಗಿದೆ ತುಳಸಿ ಅವ್ರಿಗೆ? ಅದು ಇಲ್ಲ, ಅಮ್ಮಂಗೇನೂ ಆಗಿಲ್ಲ. ಸ್ವಲ್ಪ ಪಿತ್ತ ಜಾಸ್ತಿಯಾಗಿ ಈ ರೀತಿ ಆಗಿದೆ ಅಷ್ಟೇ. ಅವ್ರು ಹುಷಾರಾಗೇ ಇದ್ದಾರೆ. ನಾನು ಬರ್ತೀನಿ. ಇಲ್ಲ, ಇವನು ಕೂಡ ಏನೋ ಮುಚ್ಚಿಡ್ತಿದ್ದಾನೆ. ತುಳಸಿ ಅವರು ನಡ್ಕೋತಿರೋ ರೀತಿ, ಇವನು ಮಾತಾಡಿದ ರೀತಿ ಎಲ್ಲ ವಿಚಿತ್ರವಾಗಿದೆ. ತುಳಸಿಗೆ ಏನೋ ಆಗಿರತ್ತೆ, ಆದರೆ ಇವರು ಅದನ್ನೆಲ್ಲ ಮುಚ್ಚಿಡ್ತಿದ್ದಾರೆ. ಅಂಥದ್ದು ಏನಾಗಿರ್ಬೋದು? ಸಾಗು. ಸಂಧ್ಯಾ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಹೊಡೆದೂಟ ಆಯ್ತಾ? ಊಟ ಆಯಿತು. ಇವತ್ತೊಳು ಕೆಲಸದಿಂದ ಬರೋದು ಲೇಟ್ ಆಯಿತು, ಸುಸ್ತಾಗಿದ್ಲು. ಸೊ ಬೇಗ ಊಟ ಮಾಡಿ ಮಲ್ಕೊಂಡ್ಲು. ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತಲ್ಲ. ನಮ್ಮ ಸಂಧ್ಯಾ ಈಗ ತುಂಬ ಬದಲಾಗಿದ್ದಾಳೆ ಸಮರ್ಥ್. ಬದಲಾಗಲೇಬೇಕು. ನಾವು ಬದಲಾಗ್ತಿರೋದು ನೋಡಿ ಅಮ್ಮಂಗೆ ಖುಷಿ ಕೊಡಬೇಕು. ಅಂದಾಗೆ ಗುರುಗಳು ಆರಾಮಾಗಿದ್ದಾರಾ? ಪರವಾಗಿಲ್ಲ, ಈಗ ಆರಾಮಾಗಿದ್ದಾರೆ. ಆದರೂ ಅವ್ರು ಯಾಕೆ ಅಲ್ಲಿಗೆ ಹೋಗ್ಬೇಕಿತ್ತು? ಅವ್ರು ಇಲ್ಲೇ ಇರ್ಬೋದಿತ್ತಲ್ವಾ? ತಾತನೇ ಹೇಗಿದ್ರು ಮನೇಲಿಲ್ಲ. ಹಿರಿಯರು ಅಂತ ಮನೇಲಾರು ಇದ್ದಿದ್ದಿದ್ರೆ ನಮ್ಮನ್ಸ್ಗೂ ಸಮಾಧಾನ ಆಗ್ತಾ ಇತ್ತು. ಒಂದು ಕೆಲಸ ಮಾಡು, ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಹೇಳು. ದೊಡ್ಡವ್ರನ್ನ ನೋಡ್ಕೊಳ್ಳೋದು ಒಂದು ಪುಣ್ಯದ ಕೆಲಸ. ಅದೃಷ್ಟ ಎಲ್ರಿಗೂ ಸಿಗಲ್ಲ. ಸರಿ ಸಮರ್ಥ್, ನೀನು ಹೇಳಿದೆ ಅಂತಾನೆ ಅಪ್ಪಂಗೆ ಹೇಳ್ತೆ. ಆದರೂ ಅವ್ರಿಗೆ ಆ ಮನೆ ಅಂದ್ರೇ ಏನೋ ಒಂಥರ ಸೆಳೆತ. ಇಲ್ಲಿದ್ದಷ್ಟು ದಿನ ಆ ಮನೆನೇ ನೆನ್ಪು ಮಾಡ್ಕೊಳ್ತಾ ಇದ್ರು. ಮರ್ವಿನ ಕಾಯಿಲೆ ಇದ್ರು ಅವ್ರು ಆ ಮನೇನ ಮಾತ್ರ ಮರ್ತಿರ್ಲಿಲ್ಲ ನೋಡು. ಅವ್ರಿಗೆ ಅಲ್ಲಿರೋದೇ ಒಂಥರ ಸಮಾಧಾನ. ಅದಕ್ಕೆ ನಾನು ಒತ್ತಾಯ ಮಾಡೋಕೆ ಹೋಗಲಿಲ್ಲ. ಅದು ಅಲ್ಲದೆ ಅವರು ಮತ್ತೆ ಅಂಗಡಿ ಓಪನ್ ಮಾಡಿದ್ದಾರೆ. ಅಲ್ಲಿ ಕೇಶವ ಇರ್ತಾನೆ, ಅವನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ. ಓ, ಹಾಗಿದ್ರೆ ಸರಿ. ಅವ್ರ ಬಗ್ಗೆ ಸ್ವಲ್ಪ ಕೇರ್ ತಗೋ. ಏನೇ ಇದ್ರೂ ನನ್ನ ಹತ್ರ ಹೇಳು. ನಮ್ಮನ್ನು ಹೆತ್ತವರು ಯಾವಾಗಲೂ ಚೆನ್ನಾಗಿರಬೇಕು. ಸಮರ್ಥ್, ಅಮ್ಮ ಹೇಗಿದ್ದಾರೆ? ನೀನು ನನ್ನಿಂದ ಏನನ್ನು ಮುಚ್ಚಿಡ್ತಿಲ್ಲ ತಾನೆ? ಅಮ್ಮ ಹುಷಾರಾಗಿದ್ದಾರೆ ಅಲ್ವಾ? ಯಾಕೆ ಕೇಳ್ತಾ ಇದೆಯಾ? ನಾನು ಅಮ್ಮನ ವಿಚಾರ ಕೇಳಿದಾಗೆಲ್ಲ ನೀನೊಂಥರ ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತೀಯಾ, ಗಾಬರಿ ಆಗ್ತೀಯಾ, ದುಃಖ ಪಟ್ಕೊಳ್ತೀಯ, ಟೆನ್ಷನ್ ಮಾಡ್ಕೊಳ್ತೀಯ. ಯಾಕೆ ಸಮರ್ಥ್? ಯಾಕೆ ಅಂತಂದರೆ ಏನು ಅರ್ಥ ಸಿರಿ? ನನ್ನ ಅಮ್ಮನ ಬಗ್ಗೆ ನಾನು ಕೇರ್ ತಗೊಳ್ಳೋದ್ರಲ್ಲಿ ಆಶ್ಚರ್ಯ ಏನಿದೆ? ಅದು ಅಲ್ಲದೆ ಅವಳ ಮನಸ್ಸಿಗೆ ತುಂಬ ನೋವು ಮಾಡಿದ್ದೀನಿ. ಅವಳನ್ನ ತುಂಬ ದೂರ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಮಾಡ್ಕೊಂಡಿದ್ದ ತಪ್ಪನ್ನು ತಿದ್ಕೋತಾ ಇದ್ದೀನಿ ಅಷ್ಟೇ. ನಿಜ ಹೇಳ್ತಿದ್ಯಾ? ಅಮ್ಮ ಹುಷಾರಾಗಿದ್ದಾರೆ ತಾನೆ? ಹೇಳ್ತಿದ್ದೀನಲ್ಲ, ಅಮ್ಮ ಹುಷಾರಾಗೇ ಇದ್ದಾರೆ. ಸ್ವಲ್ಪ ಆಯಾಸ ಪಡ್ತಿದ್ದಾರೆ, ಸುಸ್ತಿದೆ, ಪಿತ್ತ ಅಂತ ತಲೆ ಸುತ್ತಿದೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಈಗ ಔಷಧಿ ತಗೋತಿದ್ದಾರಲ್ಲ, ಎಲ್ಲ ಸರಿಯಾಗುತ್ತೆ. ಇನ್ನೇನು ತೊಂದರೆ ಇಲ್ಲ. ಏನಾಯಿತು? ಏನಾದರೂ ಸ್ಪೆಷಲ್ಲಾ? ತಲೆ ಸುತ್ತುತ್ತೆ ಅಂತಿರ್ತೀರಾ, ವಾಮಿಟಿಂಗ್ ಸೆನ್ಸೇಷನ್ ಅಂತಿರ್ತೀರಾ. ಏನಾದರೂ ಗುಡ್ ನ್ಯೂಸ್ ಇದೆಯಾ? ಶಾರ್ವರಿಯವ್ರ ಮಾತು ಬಗ್ಗೆ ನಿನಗೆ ಗೊತ್ತಲ್ಲ, ಕೆಲವೊಂದು ಸಲ ನೇರವಾಗಿ ಮಾತಾಡ್ಬಿಡ್ತಾರೆ.
ಆದರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಯೋಚನೆ ಮಾಡಬೇಡ ಪಾಪು. ಅಮ್ಮ ಆದರೂ ಏನಿಲ್ಲ, ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿದ್ನಲ್ಲ. ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ, ಈ ಪ್ರೀತಿ ಋಣನ ನಾನು ಹೇಗೆ ತೀರಿಸ್ಲಿ? ನನ್ನ ಮುಂದಿನ ಜನ್ಮ ಅನ್ನೋದೇನಾದರೂ ಇದ್ರೆ ನಾನು ನಿನ್ನ ಮಕ್ಕಳಾಗಿ ಹುಟ್ಟಿ ಪ್ರೀತಿ ಋಣ ತೀರಿಸ್ತೀನಿ. ಮಾಧವ್ ಅವರೇ, ಇಲ್ಲಿ ತನಕ ಯಾಕೆ ಬಂದ್ರಿ ಅಂತ ಹೇಳಲೇ ಇಲ್ಲ. ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಅನ್ನಿಸ್ತು ತುಳಸಿ ಅವರೇ. ಕೆಲವು ಪ್ರಶ್ನೆಗಳಿತ್ತು, ಉತ್ತರ ಹುಡ್ಕೊಂಡು ಬಂದಿದ್ದೆ. ಉತ್ತರನಾ ಸಿಕ್ತಾ? ನನ್ನ ಎದುರಲ್ಲೇ ಇದೆ. ತುಳಸಿಯವರೇ ಇರಿ, ಇಷ್ಟು ವಾರ ಯಾಕೆ ಎತ್ತೀರ? ರುಚಿ ನೋಡಿ ಮಾಧವ್ ಅವರೇ. ಮೊದಲು ಮಾಡಿದವ್ರು ಟೇಸ್ಟ್ ಮಾಡಬೇಕು. ತುಳಸಿಯವರೇ ತಗೊಳ್ಳಿ, ಇದು ನಿಮಗೆ. ಇದು ನಮ್ಗೇನಾದರೂ ಇಷ್ಟ ಆದರೆ ಬೇರೆ ಯಾರೋ ಏನೋ ಅನ್ಕೋತಾರೆ ಅಂತ ನಮ್ಮ ಖುಷಿನ ತಡೆ ಹಿಡಿಬಾರ್ದು. ನಮಗೇನು ಖುಷಿ ಕೊಡುತ್ತೋ ಅದನ್ನು ನಿರ್ಧಾರ ಮಾಡಬೇಕಾದವರು ನಾವು. ತಗೋ. ನಾನು ನಿಮ್ಮ ಜೊತೆ ಸ್ನೇಹಿತೆಯಾಗೇ ಇರಬೇಕಾಗಿತ್ತ, ಹೆಂಡತಿ ಆಗಬಾರ್ದಿತ್ತ? ಸ್ನೇಹಿತೆ ಆಗಿದ್ದಾಗಲೂ ಜನ ಆಡ್ಕೊಂಡ್ರು, ಅಪವಾದಗಳನ್ನ ಹೊರಿಸಿದ್ರು. ಮದುವೆ ಆದಮೇಲೂ ನಮ್ಮ ಮಕ್ಕಳೇ ಅಸಡ್ಡೆ ಮಾಡಿದ್ರು, ಅವರು ಅಪವಾದಗಳನ್ನ ಮಾಡಿದ್ರು. ಅದೇ ಥರ ಈಗಲೂ ಎಲ್ಲರೂ ಆಡ್ಕೋತಾರೆ ಅನಿಸುತ್ತೆ. ಏನು ಮಾಡೋದು ಮಾಧವ್ ಅವರೇ? ಸಮಾಜ ಇರೋದೇ ಹಾಗಲ್ವಾ? ನೀವೇ ಈ ಮಾತನ್ನ ಎಷ್ಟೋ ಸರಿ ಹೇಳಿದ್ದೀರ. ಆಡ್ಕೊಳ್ಳೋರು ಆಡ್ಕೋತಾನೆ ಇರ್ತಾರೆ, ಆಡ್ಕೊಳ್ಳೋರು ಯಾವತ್ತೂ ಅನುಭವಿಸೋರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಲ್ವಲ್ಲ ಅಂತ. ಆಡ್ಕೊಳ್ಳೋರ್ಗೋಸ್ಕರ ನಮ್ಮ ಬದುಕನ್ನು ಬದಲಾಯಿಸ್ಕೋತಾ ಹೋದರೆ ನಮ್ಮ ಬದುಕಿಗೆ ಅರ್ಥನೇ ಇರಲ್ಲ. ಯಾಕೆಂದರೆ ಎಷ್ಟೋ ಜನರಿಗೆ ತಪ್ಪು ಅನಿಸೋದು ಅಷ್ಟೇ ಜನರಿಗೆ ಸರಿ ಅಂತಲೂ ಅನಿಸ್ತಿರುತ್ತೆ. ನಮ್ಮ ಬದುಕನ್ನು ನಾವೇ ಬದುಕಬೇಕು, ಅದು ನಮಗೆ ಸರಿ ಅನ್ನಿಸ್ಬೇಕು ಅಲ್ವಾ ಮಾಧವ್ ಅವರೇ? ನನ್ನ ಮಾತು ಕೇಳಿ. ನಿಮಗೆ ಮಕ್ಕಳಂದ್ರೆ ಎಷ್ಟು ಪ್ರೀತಿ ಅಂತ ನನಗೆ ಗೊತ್ತು. ಆದರೆ ನಿಮ್ಗೊಂದು ಮಗುನೂ ಹೆತ್ಕೊಡೋಕ್ಕಾಗದೇ ಇರೋಷ್ಟು ದುರಾದೃಷ್ಟವಂತೆ ನಾನು. ನನ್ನಂಥ ಪಾಪಿನ ಮದುವೆ ಮಾಡಿಕೊಂಡು ನೀವು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇನ್ನೊಂದು ಮದುವೆ ಮಾಡ್ಕೊಳ್ರಿ. ಸ್ಟಾಪ್ ಇಟ್ ಪುಣ್ಯ. ಮದುವೆ ಅಂದರೆ ಮಕ್ಕಳಾಟ ಅನ್ಕೊಂಡಿದ್ಯಾ ನೀನು? ಇಲ್ಲ ರೀ, ಆದರೆ ಈ ಮನೇಲಿ ಮಕ್ಕಳು ಆಡಬೇಕು ಅಂದರೆ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು.
ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ರಿ ಅಂತ ನನಗೆ ನಿಮ್ಮ ಮೇಲಿರೋ ಪ್ರೀತಿ ಏನು ಕಮ್ಮಿ ಆಗಲ್ಲ. ಈಗ ಹೇಗಿದ್ದೀವೋ ಆಗಲೂ ಹಾಗೆ ಇರ್ತೀವಿ. ಆದರೆ ಈ ಮನೆಗೊಂದು ಪುಟ್ಟ ಕಂದ ಬರುತ್ತೆ, ಮನೆ ನಂದ ಗೋಕುಲ ಆಗತ್ತೆ. ಹೌದು ರೀ, ನನ್ನ ಮಾತು ಕೇಳಿ. ಬೇಕಿದ್ರೆ ನಾನೇ ಮ್ಯಾಟ್ರಿಮೋನಿಯಲ್ಲಿ ಹಾಕ್ತೀನಿ, ಅಥವಾ ಯಾವುದಾದ್ರೂ ಮದುವೆ ಏಜೆಂಟಿಗೆ ನಾನೇ ಹೇಳ್ತೀನಿ. ಪುಣ್ಯ ಸಾಕು ನಿಲ್ಲಿಸು ಅಂತ ನಾನು ಹೇಳ್ತೀನಿ ತಾನೆ, ಅರ್ಥ ಇಲ್ಲದೆ ಏನೇನೋ ಮಾತಾಡಬೇಡ. ನಾನು ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮಗೆ ಮನೆಯವ್ರ ಜೊತೆ ಮಾತಾಡೋಕ್ಕೆ ಮುಜುಗರ ಆದರೆ ನಾನೇ ಮನೆಯವ್ರ ಜೊತೆ ಮಾತಾಡಿ ಒಪ್ಪಿಸ್ತೀನಿ. ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತಿರೋದು ಅಂತ ಹೇಳ್ತೀನಿ. ತಂದೆ ಆಗಬೇಕು ಅನ್ನೋ ಆಸೆ ನಿಮ್ಗೆ ಎಷ್ಟಿದೆ ಅಂತ ನನಗೆ ಗೊತ್ತು. ನನ್ನಿಂದ ಅಂತೂ ನಿಮ್ಮ ಆಸೆ ನೆರವೇರಲ್ಲ. ಪ್ಲೀಸ್ ರೀ. ಯಾಕೆ ನಿನಗೆ ತಾಯಿ ಆಗಬೇಕು ಅನ್ನೋ ಆಸೆ ಇಲ್ವಾ? ಆದರೂ ನೀನು ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ಯಾ ತಾನೆ? ನಾನು ಹಾಗಿರಲೇಬೇಕಲ್ಲ ರೀ. ಸಮಸ್ಯೆ ನನ್ನಲ್ಲಿರೋದು, ನಿಮ್ಮಲ್ಲಲ್ಲ. ನನ್ನ ಸಮಸ್ಯೆಗೆ ನಾನು ಶಿಕ್ಷೆ ಅನುಭವಿಸೋದ್ರಲ್ಲಿ ಅರ್ಥ ಇದೆ. ಆದರೆ ನೀವು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಪುಣ್ಯ, ಏನಾಗಿದೆ ನಿನಗೆ? ನಾನು ನಿನಗೆ ಮೊದಲೇ ಹೇಳಿದ್ದೀನಿ ತಾನೆ, ನಿನಗೆ ನಾನು ಮಗು, ನನಗೆ ನೀನು ಮಗು. ನಮಗೆ ಈ ಜೀವನಕ್ಕೆ ಇಷ್ಟೇ ಸಾಕು. ನಾವಿಬ್ಬರು ಪ್ರೀತಿಯಿಂದ ಇದ್ರೆ ಆಯ್ತಲ್ವಾ? ಮೊದಲು ಈ ಯೋಚನೆಗಳನ್ನ ತಲೆಯಿಂದ ತೆಗೆದುಹಾಕು. ಹಾಗೆಲ್ಲ ಅನ್ಕೊಳಕ್ಕಾಗಲ್ಲ ರೀ. ನಮ್ಮ ಸಮಾಧಾನಕ್ಕೆ ಹಾಗೆ ಅನ್ಕೋಬೋದು ಅಷ್ಟೆ. ನಮ್ಮಿಬ್ರು ಪ್ರೀತಿನೇ ಬೇರೆ, ನಮ್ಮಿಬ್ರಿಗೂ ಮಕ್ಳ ಮೇಲಿರೋ ಪ್ರೀತಿನೇ ಬೇರೆ. ಹಾಗಂತ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನಿನ್ನನ್ನು ಬಿಟ್ಟು ನಾನು ಬೇರೆ ಮದುವೆ ಆಗ್ಬೇಕಾ? ಇನ್ನೊಂದು ಹುಡುಗಿ ನನ್ನ ಲೈಫಲ್ಲಿ ಬರ್ಬೇಕಾ? ನನ್ನ ಪ್ರಾಣ ಹೋದ್ರೆ ಸಾಧ್ಯ ಇಲ್ಲ. ಹೀಗೆಲ್ಲ ಮಾತಾಡಬೇಡ್ರಿ. ಪ್ರೀತಿ ಎಂಥದ್ದು ಅಂತ ನನಗೆ ಗೊತ್ತು, ಆದರೆ ನೀವು ವಾಸ್ತವನ ಅರ್ಥ ಮಾಡ್ಕೋತಿಲ್ಲ. ನಿಧಾನವಾಗಿ ಇನ್ನೊಂದ್ಸರಿ ಯೋಚನೆ ಮಾಡಿ. ಯೋಚನೆ ಮಾಡೋಕ್ಕೆ ಏನೂ ಇಲ್ಲ ಪುಣ್ಯ. ನಾನು ಈಗಲೂ ಹೇಳೋದು ಒಂದೇ ಮಾತು, ಮುಂದೇನೂ ಹೇಳೋದು ಒಂದೇ ಮಾತು. ನೀನೇ ನನ್ನ ಮಗು, ಅದಷ್ಟೇ. ಇವ್ರು ಖಂಡಿತ ನನ್ನ ಮಾತು ಒಪ್ಪಲ್ಲ. ಇವ್ರು ಕೇಳೋದೇ ತಪ್ಪು. ನಾನೇ ಒಂದು ಹುಡುಕಿ ಹೇಗಾದರೂ ಇವ್ರನ್ನ ಕನ್ವಿನ್ಸ್ ಮಾಡಿ ಮದುವೆ ಮಾಡಿಸ್ಬೇಕು. ಹಾಗೆ ನಮ್ಮ ಸಮಸ್ಯೆ ಬಗೆಹರಿಯೋಕ್ಕೆ ಸಾಧ್ಯ. ಈ ಮನೆಗೆ ಮಗು ಬರೋಕ್ಕೆ ಸಾಧ್ಯ. ಯಾಕೀಗ ಮಾಡಿದೆ ಭಗವಂತ? ನಮ್ಮಮ್ಮಂಗೆ ಯಾಕಿಂತ ಕಾಯಿಲೆ ತಂದ್ಬಿಟ್ಟೆ? ಗೊತ್ತಿದ್ದು ಗೊತ್ತಿಲ್ಲದೆ ಕೂಡ ಅವ್ರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಅವರು ಆ ಮಕ್ಕಳು ಪರವಾಗಿದ್ದಾರೆ ಅಂದ್ಕೊಂಡಿದ್ದೆ, ಅಭಿ ಪರವಾಗಿ ಮಾತಾಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಸರಿಯಾಗಿ ಯೋಚನೆ ಮಾಡಿದ್ರೆ ಅವರೆಲ್ಲ ಸಮಯದಲ್ಲೂ ನನ್ನ ಪರವಾಗಿ ಇದ್ದಿತ್ತು. ನನಗೆ ಬೇಜಾರಾಗಬಾರ್ದು, ನಾನು ನೋವು ಪಡಬಾರ್ದು ಅಂತಲೇ ಬಯಸ್ತಿದ್ರು. ನಾನು ಇನ್ನು ಏನೂ ಕೇಳ್ಕೊಂಡಿಲ್ಲ. ನನಗೆ ನನ್ನ ಅಮ್ಮನ ಉಳಿಸ್ಕೊಟ್ಟು ಬಿಡೋದವ್ರೆ. ಈಗಷ್ಟೇ ಅಮ್ಮಂಗೆ ಹತ್ತಿರ ಆಗಿದ್ದೀನಿ. ಅಂಥದ್ರಲ್ಲಿ ನನ್ನ ಅಮ್ಮನ ನನ್ನಿಂದ ಶಾಶ್ವತ ದೂರ ಮಾಡಬೇಡ.